ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಅನು ಲೋಕಿ ಬ್ಲಾಗ್ಸ್. ಇವತ್ತಿನ ಬ್ಲಾಗ್ ಬಂದು ಟ್ಯೂಸ್ಡೇ ಬ್ಲಾಗ್ ಆಗಿರುತ್ತೆ. ಇನ್ನು ನಾವು ಸೋಮವಾರ ಅಲ್ಲಿ 5:45ಗೆ ಬಸ್ ಹತ್ತಿದ್ದು ಕಟೀಲದಲ್ಲಿ. ಸೊ ಮಾರ್ನಿಂಗ್ ನಾವು ಟ್ಯೂಸ್ಡೇ ಮಾರ್ನಿಂಗ್ 3:35ಗೇನೋ ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ನಮಗೆ 4:15 ಆಗೇ ಹೋಯ್ತು. ಇನ್ನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಕ್ಕೆ 5 ಗಂಟೆ ಆಗೇ ಹೋಯ್ತು. ಸರಿಯಾಗಿ ನಿದ್ದೆ ಇಲ್ದಿರೋದ್ರಿಂದ ಹಂಗೂ ಹಿಂಗೂ ಸ್ವಲ್ಪ ಟಯರ್ಡ್ ಆಗೇ ಆಗಿರುತ್ತೆ ಅಲ್ವಾ. ಸೊ ಮಲ್ಕೊಂಡು ಎದ್ದೇಳೋದಕ್ಕಾಗಲೇ ಇಲ್ಲ. ಒಂದು 10 ಗಂಟೆಗೇನೋ ಎದ್ವಿ. ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಪಾಪ ಹೋಟೆಲಿಂದ ಟಿಫನ್ ತೊಗೊಂಬಂದು ಇಟ್ಟಿದ್ರು, ಬಿಸಿಬೇಳೆ ಬಾತ್ ಅಂತ ಹೇಳ್ಬಿಟ್ಟು. ನನಗಂತೂ ಒಂದು ಹೋಟೆಲಲ್ಲಿ ಬಿಸಿಬೇಳೆ ಬಾತ್ ಅಂದರೆ ತುಂಬಾ ಇಷ್ಟ. ಅವರು ಟ್ಯೂಸ್ಡೇ ಮಾತ್ರ ಮಾಡೋದು ಅದನ್ನು. ಅವತ್ತೇ ಸಿಕ್ಕಿದ್ರಿಂದ ಅವರು ಬಿಸಿಬೇಳೆ ಬಾತ್ನೇ ತೊಗೊಂಬಂದಿದ್ರು. ಟಿಫನ್ ಎಲ್ಲ ತಿಂದುಬಿಟ್ಟು ಇನ್ನು ಆರ್ಡರ್ಸ್ಗಳೆಲ್ಲ ನನಗೆ ಸ್ವಲ್ಪ ರಜೆ ಇದ್ದಿದ್ದರಿಂದ ಆರ್ಡರ್ಸ್ಗಳೆಲ್ಲ ಒಂದು 3 ದಿನ ಎಲ್ಲ ಪೂರ್ತಿ ಬ್ಲ್ಯಾಕ್ ಮಾಡಾಕಿದ್ರು. ಆಮೇಲೆ ಓಪನ್ ಆಗಿತ್ತು ಲಾಕು. ಸೊ ಆರ್ಡರ್ಸ್ ಹಿಂದೆಯಿಂದಲೇ ಬಂದ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಬೇಕಿತ್ತಲ್ವ. ಸೊ ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೆ. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಇಲ್ಲೆಲ್ಲ ಬಿಟ್ಟು ಹೊರಗಡೆ ಹೋದ್ರೂ ಕೂಡ ಓನ್ ಬಿಸ್ನೆಸ್ ಅಂತ ಮಾಡ್ತಿದ್ದ ಮೇಲೆ ಎಲ್ಲೇ ಹೋದ್ರೂ ಅದ್ರ ಟೆನ್ಷನ್ನು, ಅದ್ರದ್ದು ಒಂದು ಏನಾಯಿತೋ ಅನ್ನೋದೊಂದು ಮೈಂಡಲ್ಲಿ ಇದ್ದೇ ಇರುತ್ತೆ. ಸೊ ನಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ನಂದು ಏರ್ಟೆಲ್ ಆಗಿದ್ದರಿಂದ ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದೇ ಗೊತ್ತಾಗಿರಲಿಲ್ಲ. ಸೊ ನೆಟ್ವರ್ಕ್ ಪೂರ್ತಿ ಹೋಗ್ಬಿಟ್ಟಿತ್ತು. ಇಲ್ಲೆಲ್ಲ ಏರ್ಟೆಲ್ ಸಿಗಲ್ವೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ನೋಡಿದ್ರೆ ಸಿಮ್ಮೇ ಹೋಗ್ಬಿಟ್ಟಿತ್ತು ನಂದು. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಆಮೇಲೆ ಇಲ್ಲಿಗೆ ಬಂದ ಮೇಲೆ ನೋಡಿದ್ರೆ ಬ್ಯಾಂಗ್ಳೂರಿಗೆ ಬಂದರೂ ಅದು ಓಪನ್ನೇ ಆಗಲಿಲ್ಲ. ಆಮೇಲೆ ಏರ್ಟೆಲ್ ಆಫೀಸ್ ಹೋಗಿ ಕೇಳಿದ್ದಕ್ಕೆ ಸಿಮ್ಮು ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹೊಸ ಸಿಮ್ಮನ್ನ ಕೊಟ್ಟಿದ್ದಾರೆ. ಅದನ್ನೇ ಹಾಕ್ಕೊಂಡು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದೊಂದು ಪ್ರಾಬ್ಲಮ್ ಆಗಿ ಅಲ್ಲಿ ಬಿಸ್ನೆಸ್ ಏನಾಯಿತು, ಎಲ್ಲಿಗೆ ಬಂತು, ಯಾವಾಗ ಲಾಕ್ ಓಪನ್ ಮಾಡಿದ್ರು ಏನೂ ಗೊತ್ತಾಗಲೇ ಇಲ್ಲ. ಸೊ ಅದೊಂದು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬೋದು. ಮಾತಾಡ್ಸ್ಬೇಕು ಶೈ, ಸುಮ್ಮನಿರಾ ಇದನ್ನ ಮಾತಾಡ್ಸಿ. ಇದನ್ನ ಅಲೋ ಅಲೋ ಏನ್ ಮಾಡ್ತಿದ್ಯಾ? ಮಾತಾಡ್ಸು. ನೀನು ಮಾತಾಡ್ಸಮ್ಮ. ಮಾತಾಡ್ಸು. ಮಾತಾಡ್ಸು. ಅಲೋ ಅಲೋ ಏನ್ ಮಾಡ್ತೀರಾ? ಅಲೋ ಏನ್ ಮಾಡ್ತಾ ಇದ್ದೀರಾ? ಹಾಯ್ ಹಾಯ್ ಬಾಯ್ ಅಷ್ಟೇ ಅಷ್ಟೇ. ಇಲ್ಲಿ ಲೈಟು ಮತ್ತು ಇನ್ನು ಗೊತ್ತಲ್ಲ, ಎಲ್ಲಾದರೂ ಹೋದರೆ ಮಕ್ಳುಗಳು ಅದು ತಗೊಡು ಇದು ತಗೊಡು ಅಂದ್ಕೊಂಡು ಸ್ವಲ್ಪ ಆಟ ಸಾಮಾನಿಗೆ ಇನ್ವೆಸ್ಟ್ ಮಾಡಿದ್ದಾಯಿತು. ಇನ್ನು ಆಗಲೇ ಹೇಳ್ದಂಗೆ ಪ್ಯಾಕಿಂಗ್ ಕೆಲಸ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಉಳಿದಿತ್ತು. ಇನ್ನೊಂದು ನಾನು ಹೇಳಬೇಕು. ಸೊ ಟ್ರಿಪ್ಗೆ ಎಷ್ಟಾಯಿತು ಅಮೌಂಟು, ಇನ್ನು 3 ಡೇಸ್ಗೆ ರೂಮೆಲ್ಲ ಮಾಡ್ಕೊಂಡಿದ್ರಿ ಅಂತ ಕೇಳೋದಾದರೆ, ಕಮೆಂಟ್ಸಲ್ಲಿ ತುಂಬಾ ಕಮೆಂಟ್ಗಳು ಬರ್ತಾ ಇರುತ್ತೆ. ಸೊ ಕಮೆಂಟ್ ಬರೋದಕ್ಕೂ ಮುಂಚೆಲೇ ಆನ್ಸರ್ ಕೊಡ್ತಿರೋಳು ಅಂದರೆ ಈ ಪ್ರಪಂಚದ ಮೇಲೆ ನಾನು ಒಬ್ಬಳೇ ಅನಿಸುತ್ತೆ. ಸೊ ಅದು ಕಮೆಂಟು ಹಾಕದೇ ಇರ್ಬೋದು, ಬಟ್ ಒಬ್ಬೊಬ್ಬರು ಮನಸ್ಸಲ್ಲಿ ಇರುತ್ತೆ ಎಷ್ಟಾಯಿತು ಏನು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ನನ್ನ ಕಡೆಯಿಂದ ಒಂದು ಹೆಲ್ಪ್ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ. ನಾವೆಲ್ಲೇ ಒಂದು ಹೋಗ್ತೀವಿ ಅಂತ ಹೇಳಿದ್ರು
ಜಸ್ಟ್ ಹೋಗೋದಕ್ಕಿಂತ ಮುಂಚೆಲೇ ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗತ್ತೆ. ಬಸ್ ಫೆಸಿಲಿಟೀಸ್ ಎಲ್ಲ ಯಾವ ರೀತಿ ಇದೆ, ಇಲ್ಲ ಟ್ರೈನಲ್ಲಿ ಹೋಗ್ತೀನಿ ಅಂದರೆ ಟ್ರೈನ್ ಫೆಸಿಲಿಟಿ ಎಲ್ಲ ಯಾವ ರೀತಿ ಇದೆ, ಮತ್ತು ಟಿಕೆಟ್ ಬುಕ್ ಮಾಡ್ಕೊಳ್ಳೋದಾಗಿರ್ಬೋದು, ಎಷ್ಟು ತಿಂಗಳು ಮುಂಚೆಲೇ ಬುಕ್ ಮಾಡ್ಕೋಬೇಕು. ಮಾಮೂಲಿ ಇವಾಗ ಬೇರೆ ಥರ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಆಲ್ಮೋಸ್ಟ್ ಪೀರಿಯಡ್ ಮುಗಿಸ್ಕೊಂಡು ಹೋದ್ರೇ ಬೆಟರು ಹೆಣ್ಮಕ್ಳುಗಳು. ಇಲ್ಲಾಂದರೆ ಪ್ರಾಬ್ಲಮ್ಸು ಹೊರಗಡೆ ಹೋದ್ಮೇಲೆ ಅದನ್ನೆಲ್ಲ ನೋಡಿಕೊಂಡು ಬುಕ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಆಗಲೇ ಸುಮಾರು ವ್ಲಾಗಲ್ಲಿ ಹೇಳಿದ್ದೀನಿ. ಇನ್ನು ಸಂಡೇ ಇಲ್ಲ ವೀಕೆಂಡು ಈ ರೀತಿ ಆದರೆ ಸ್ವಲ್ಪ ಬಸ್ಸಸ್ಗೆ ಪ್ರಾಬ್ಲಮ್ ಆಗುತ್ತೆ. ಮುಂಚೆಲೇ ನೋಡಿಕೊಂಡು ಬುಕ್ ಮಾಡ್ಕೋಬೇಕು. ಅದೊಂದು ಇಲ್ಲಿಂದ ಶೃಂಗೇರಿಗೆ 400 ಚಿಲ್ಲರೆ ಏನೋ ಆಗುತ್ತೆ. ಮಾಮೂಲಿ ಲೇಡೀಸ್ಗೆ ಫ್ರೀ ಟಿಕೆಟ್ ಇದೆ. ಸೊ ಬುಕ್ಕಿಂಗ್ ಅಂತ ಅಂದರೆ ಇನ್ನು 20 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನನ್ನ ಮಗನಿಗೆ ಆಫ್ ಚಾರ್ಜ್ ಇರುತ್ತೆ. ಸೊ ನನ್ನ ಮಗಳಿಗೂ ಫ್ರೀನೇ. ನನಗೆ ಬುಕ್ಕಿಂಗ್ ಮಾಡಿದ್ರಿಂದ 20 ರುಪೀಸ್ ಏನೋ ಚಾರ್ಜ್ ಮಾಡಿದ್ದಾರೆ ಅಷ್ಟೇನೆ. 400 ಚಿಲ್ಲರೆ ಏನೋ ನಮ್ಮ ಯಜಮಾನ್ರಿಗೆ ತೊಗೊಂಡಿದ್ದಾರೆ. ಸುಮಾರು ಈ ಬಸ್ಸಿಗೆ 1,000 ಅಂತ ಅಂದ್ಕೊತೀನಿ. ಇನ್ನು ಇಲ್ಲಿಂದ ನಾವು ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ ಮೆಜೆಸ್ಟಿಕ್ಗೆ, ಅದೆಲ್ಲ ಸೇರಿಸಿ 1,000 ಆಯಿತು. ಇನ್ನು ಆ ಕಡೆಯಿಂದ ಬರಬೇಕಾದ್ರೆ ಕಟೀಲದಿಂದ ಅದೊಂದು 1,000 ರೂಪಾಯಿ ತನಕ ಬಸ್ಗೆ ಟಿಕೆಟ್ ಆಗಿದೆ. ಸೊ ಸುಮಾರು 2,000 ರೂಪಾಯಿ ಬಸ್ ಟಿಕೆಟೇ ಹೋಗಿದೆ ಅಪ್ ಆ್ಯಂಡ್ ಡೌನು. ಮತ್ತು ಅಲ್ಲಿ ಲೋಕಲಲ್ಲಿ ಸುಮಾರು 1,000 ರೂಪಾಯಿ ತನಕನೇ ಖರ್ಚಾಗಿದೆ ಅಂತ ಹೇಳ್ಬೋದು. ಲೋಕಲಲ್ಲಿ ಬಸ್ಸಸ್ಸಲ್ಲೆಲ್ಲ ಓಡಾಡೋದಕ್ಕೆ, ಏನಕ್ಕಂದರೆ ಗೌರ್ಮೆಂಟ್ ಬಸ್ಸಸ್ ಇಲ್ಲ ಅಲ್ಲಿ. ಸೊ ಎಲ್ಲ ಪ್ರೈವೇಟೇ ಆಗಿರೋದ್ರಿಂದ ಪೂರ್ತಿ 1,000 ರೂಪಾಯಿ ತನಕ, ಸುಮಾರು ಒಂದು 700-800 ರೂಪಾಯಿ ತನಕ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ಮಕ್ಕಳಿಗೆ 1,000 ರೂಪಾಯಿ ತನಕ ಆಟ ಸಾಮಾನುಗಳಿಗೆ ಆಯಿತು. ಇನ್ನು ಅಲ್ಲಿ ಹೋಟೆಲಲ್ಲಿ ಅದು ಇದು ನಾವೇನೂ ತಿಂದಿಲ್ಲ. ಸೊ ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ನಾವು 3 ಟೈಮು ಕೂಡ ದೇವಸ್ಥಾನದಲ್ಲೇ 3 ದಿನವೂ ಊಟ ಮಾಡಿದ್ದು. 1 ಟೈಮ್ ಮಾತ್ರ ಮಕ್ಕಳು ಹೊಟ್ಟೆ ಹಶ್ವು ಅಂತ ಅಂತಿದ್ರು ಅನ್ನೋ ಕಾರಣಕ್ಕೋಸ್ಕರ 1 ಟೈಮ್ ಮಾತ್ರ ಹೋಟೆಲಲ್ಲಿ ತೊಗೊಟ್ವಿ. ಇನ್ನು ರೂಮ್ಸ್ಗೆಲ್ಲ ಸುಮಾರು ಶೃಂಗೇರಿಲಿ 100 ರುಪೀಸ್ ಆಯಿತು ಅಂತ ನಾನು ಆಗಲೇ ಟ್ರಸ್ಟ್ ಕಡೆಯಿಂದ ನಮಗೆ ರೂಮ್ ಸಿಕ್ತು ಅಂತ ಹೇಳಿದೆ. ಇನ್ನು ಹೊರ್ನಾಡಲ್ಲಿ ನೋಡೋಕೆ ಹೋದರೆ 300 ರೂಪಾಯಿ ಆಯಿತು. ಟೋಟಲಾಗಿ ಒಂದು 400 ಆಯಿತು ಅಷ್ಟೇ. ಇನ್ನು ಪಾಪ ಅವರು ಅಲ್ಲಿ ಬಿಸಿನೀರು ಕೇಳಿದ ತಕ್ಷಣ ತಂದು ಕೊಟ್ಟರು. ಅವರು ಸ್ವಲ್ಪ ಹೆಲ್ಪಿಂಗಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು. ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅಂತಲೇ ಹೇಳ್ಬೋದು. ಪಾಪ ಅವ್ರಿಗೂ ಸ್ವಲ್ಪ ಅಮೌಂಟು ಕೈಗೆ ಕೊಟ್ಬಿಟ್ಟು ಬಂದ್ವಿ. ಅವ್ರೇನು ಕೇಳೋದಿಲ್ಲ, ಅದೊಂದು ನಮ್ಮ ಮಾನವೀಯತೆ ಅಂತ ಹೇಳ್ಬೋದು. ಸೊ ಅಷ್ಟೇ. ಇನ್ನು ಬಿಸಿನೀರಿಗೆಲ್ಲ ಒಂದು 100 ರೂಪಾಯಿ ತನಕ ಖರ್ಚಾಯಿತು. ಒಂದು ಬಕೆಟು 20 ರುಪೀಸ್ ಇತ್ತು. ಸೊ ಒಂದು 4-5 ಬಕೆಟ್ ನೀರು ತೊಗೊಂಡಿದ್ವಿ. ಅದೊಂದು 100 ರುಪೀಸ್, ಸುಮಾರು ಒಂದು 500 ರೂಪಾಯಿ ತನಕ ರೂಮ್ಸ್ಗೆ ಖರ್ಚಾಗಿದೆ ಅಂತ ಹೇಳ್ಬೋದು ಹೊರ್ನಾಡಿಂದ ಶೃಂಗೇರಿಯಿಂದ. ಇನ್ನು ಕಟೀಲದಲ್ಲಿ ನಾವು ಯಾವುದೇ ರೀತಿ ರೂಮ್ಸ್ ಮಾಡಲಿಲ್ಲ. ಸೊ ಡೈರೆಕ್ಟಾಗಿ ನಾವು ನದಿಲೇ ಸ್ನಾನ ಮಾಡ್ಕೊಂಡ್ವಿ. ಈ ರೀತಿ ಇತ್ತು. ಸುಮಾರು ಒಂದು 5,000 ರೂಪಾಯಿ 5,000 ರೂಪಾಯಿ ತನಕ ಆಯಿತು ಅಂತ ಹೇಳ್ಬೋದು 3 ದಿನಕ್ಕೆ. ನಾನು ಅಂದ್ಕೊಂಡಿದ್ದೆ ಇಲ್ಲಿಂದ ಹೋಗ್ಬೇಕಿದ್ರೆ ರೂಮ್ಸ್ಗೆ ನಮಗೆ ಆಲ್ಮೋಸ್ಟು ಖರ್ಚಾಗುತ್ತೆ. ದೇವಸ್ಥಾನಗಳಲ್ಲಿ ಪ್ರಸಾದ ಇದ್ದೇ ಇರುತ್ತೆ. ಸೊ ನಾವೆಲ್ಲ ಇಲ್ಲೇ ಲಿಸ್ಟ್ ಮಾಡ್ಕೊಂಬಿಟ್ಟಿದ್ವಿ. ಇಂಥ ದಿನ ಈ ದೇವಸ್ಥಾನಕ್ಕೆ ಹೋಗಬೇಕು, ಇಷ್ಟು ಟೈಮಲ್ಲಿ ಇಷ್ಟು ಪಿಕಪ್ ಮಾಡಬೇಕು ಅಂತೆಲ್ಲ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಶೃಂಗೇರಿ ಹೊರ್ನಾಡು ಒಂದು ದಿನದಲ್ಲಿ, ಕಳಶ ಶೃಂಗೇರಿ ಹೊರ್ನಾಡು ಒಂದು ದಿನದಲ್ಲಿ ಮುಗಿಸ್ಬೇಕು. ಸೊ ಇನ್ನೊಂದೇನೆಂದರೆ ಮಾರನೇ ದಿನ ಕಟೀಲದಲ್ಲಿ ಮುಗಿಸ್ಕೊಂಡು ಆರಾಮಾಗಿ ನಿಧಾನಕ್ಕೆ ಬರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನೋಡಿದ್ರೆ ನನಗೆ ಆಮೇಲೆ ಟಿಕೆಟು ಭಾನುವಾರ ಆ ಕಡೆ ಕಟೀಲದಿಂದ ಭಾನುವಾರ ನಮಗೆ ಸಿಗಲಿಲ್ಲ. ಸೊ ಮಂಡೇ ಇದೆಯಾ ಕೇಳಿ ನೋಡಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದೆ ಬುಕ್ ಮಾಡೋಕ್ಕೆ ಹೋದಾಗ. ಸೊ ಮಂಡೇ ಇದೆ ಅಂತ ಹೇಳಿದ ಕಾರಣಕ್ಕೋಸ್ಕರ ಮಂಡೇಗೆ ಅದು ಸ್ಕಿಪ್ ಆಯಿತು. ಇನ್ನು ಆಮೇಲೆ ಸ್ಕಿಪ್ ಆದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಮಾಮೂಲಿ ಮುಂಚೆಲೇ ನಾವು ಪ್ಲ್ಯಾನ್ ಮಾಡೋದಕ್ಕೂ ಮುಂಚೆಲೇ ನಮ್ಮ ಯಜಮಾನ್ರು ಮನಸ್ಸಲ್ಲಿ ಅದಿತ್ತು. ಈ ರೀತಿ ಅಂತ ಹೇಳ್ಬಿಟ್ಟು ಎಲ್ಲ ದೇವಸ್ಥಾನದಲ್ಲೂ ಒಂದೊಂದು ದಿನ ಸ್ಟೇ ಆಗಬೇಕಮ್ಮ, ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬೇಕು ಅವ್ರ ಮನಸ್ಸಲ್ಲಿ ಇತ್ತದು. ಸೊ ಅದು ಹೋಗಿ ಕ್ಯಾನ್ಸಲ್ ಆಗಿರುತ್ತು ಈ ರೀತಿಯಾಗಿ. ಆಮೇಲೆ ಮತ್ತೆ ಯಾವಾಗ ಟಿಕೆಟ್ ನಮಗೆ ಸಂಡೇ ಸಿಕ್ಕಿಲ್ಲ, ಮಂಡೇ ಸಿಕ್ತು. ಆವಾಗ ಬಿಡಿ ನೀವು ಅಂದ್ಕೊಂಡಂಗೆ ಆಯ್ತಲ್ಲ, ಎಲ್ಲ ದೇವಸ್ಥಾನದಲ್ಲೂ ಒಂದೊಂದಿಂದ ಇದ್ದೇ ಬರೋಣ, ಹೋಗಲಿ ಮಂಡೇಗೆ ತೊಗೊಬಿಡಿ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬರೋಕ್ಕೆ ಮಂಡೇ ಬುಕ್ ಮಾಡಿಬಿಟ್ರು. ಈ ರೀತಿ ಸುಮಾರು ಒಂದು 5,000 ಖರ್ಚಾಯಿತು ಅಂತ ಹೇಳ್ಬೋದು. ಇಷ್ಟೇ, ಆರಾಮಾಗಿ ನಿಜವಾಗ್ಲೂ ಏನು ಜಾಸ್ತಿ ರಿಸ್ಕ್ ಅಂತಲೇ ಅನಿಸ್ಲಿಲ್ಲ. ಆರಾಮಾಗಿ ಬಂದ್ವಿ ಹೋಗ್ಬಿಟ್ಟು ಅಂತಲೇ ಹೇಳ್ಬೋದು. ಇನ್ನು ಇಷ್ಟು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಪ್ರಸಾದ ಎಲ್ಲ ಆಲ್ರೆಡಿ ಹೇಳಿದ್ನಲ್ಲ, ಪ್ರಸಾದದ ಬಗ್ಗೆ ಮಾತ್ರ 2 ಮಾತಿಲ್ಲ. ರೂಮ್ಸ್ಗಳು ಅಷ್ಟೇ ದೇವಸ್ಥಾನದಿಂದ ಎಲ್ಲ ಸಿಕ್ಕಿದ್ದು ತುಂಬಾ ಚೆನ್ನಾಗಿತ್ತು. ರೂಮ್ಸು ಗಲೀಜು ಆ ಥರ ಏನೂ ಇರಲಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಾಯಿತು. ಒಟ್ಟಿನಲ್ಲಿ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಬಂದ್ವಿ.
ಆಮೇಲೆ ಇನ್ನು ಬಂದು ಆಗಲೇ ಹೇಳಿದ್ನಲ್ಲ, ಇನ್ನು ನಮ್ಮ ಯಜಮಾನ್ರಂತೂ ಬೇಡ ಅಮ್ಮ ರೆಸ್ಟ್ ಮಾಡಿಬಿಡು ಸ್ವಲ್ಪ ಹೊತ್ತು, ಬಟ್ಟೆ ಏನು ಮುಟ್ಟೋದಕ್ಕೆ ಹೋಗ್ಬೇಡ ಅಂತ ಹೇಳಿದರು. ಸುಮ್ಮನೆ ನೀರಲ್ಲೆಲ್ಲ ಆಡಿಕೊಂಡು ಇವಾಗ ಬೇಡ ಅಂತ ಹೇಳಿದರು. ಇನ್ನು ನಾನು ಕೇಳಬೇಕಲ್ಲ, ನಮ್ಮ ಮನ್ಸಿಗೆ ಸಮಾಧಾನ ಆಗಲ್ಲ. ಇನ್ನು ಬೆಳಿಗ್ಗೆ 10 ಗಂಟೆಗೆ ಎದ್ದು ಹೋಟೆಲಿಂದ ಟಿಫನ್ ತಂದು ಕೊಟ್ಟಿದ್ರು. ಇನ್ನು ಅಡುಗೆ ಏನು ನಾಷ್ಟ ಟಿಫನ್ ಏನೂ ಮಾಡಿರಲಿಲ್ಲ. ಸೊ ಅದನ್ನೇ ತಿಂದ್ಬಿಟ್ಟು ಅದನ್ನೇ ತಿಂದ್ಬಿಟ್ಟು ಇನ್ನು ಸ್ವಲ್ಪ ಪ್ಯಾಕಿಂಗ್ ಕೆಲಸಗಳೆಲ್ಲ ಇತ್ತು, ಮುಗಿಸ್ಕೊಂಡಿದ್ವಿ. ಅದ್ರ ಜೊತೆಗೆ ಇವತ್ತು ಇನ್ನೊಂದೇನೆಂದರೆ ಏಕಾದಶಿ, ವೈಕುಂಠ ಏಕಾದಶಿ ಬೇರೆ ಇತ್ತು. ಸೊ ಅದಕ್ಕೆ ಇನ್ನು ಪೂಜೆ ಮಾಡಬೇಕು, ಪ್ರಸಾದ ಎಲ್ಲ ತೊಗೊಂಬಂದಿದ್ದೀವಿ. ಹೆಂಗಿದ್ರು ನಮಗೆ ವೈಕುಂಠ ಏಕಾದಶಿನೇ ಸಿಕ್ಕಿದೆ ಟೈಮು. ಇವತ್ತಿನ ದಿನ ದೇವ್ರ ಹತ್ರ ಇಟ್ಟು ಪ್ರಸಾದನ ಪೂಜೆ ಮಾಡಿಬಿಟ್ಟು ಒಟ್ಟಿಗೆ ಹೆಂಗೋ ಹಂಚ್ಬಿಡೋಣ, ಜಾಸ್ತಿ ದಿನ ಮನೇಲಿ ಪ್ರಸಾದ ಇಟ್ಕೊಳ್ಳೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡಿಕೊಂಡೆ. ಆಮೇಲೆ ಇದೇನು ಮಾಡೋಕ್ಕಾಗುತ್ತೆ, ಬಟ್ಟೆಗಳನ್ನೆಲ್ಲ ಇಟ್ಕೊಂಡು ಹೆಂಗೆ ಪೂಜೆ ಮಾಡೋದು, ಮನ್ಸಿಗೆ ಸಮಾಧಾನನೇ ಆಗಲಿಲ್ಲ. ಇನ್ನು ಬೆಳಗ್ಗೆ ಬೇರೆ ನಾವು ಎದ್ದಿದ್ದು ಲೇಟು, ಬೆಳಗ್ಗೆ ಪೂಜೆ ಕೂಡ ಮಾಡೋದಕ್ಕಾಗಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಪ್ಯಾಸೇಜ್ ಎಲ್ಲ ತೊಳೆದು ಎಲ್ಲ, ಈಗ 2-3 ದಿನ ನಾವು ಮನೇಲಿ ಇರಲಿಲ್ಲ ಅಂದರೆ ತುಂಬಾ ಗಲೀಜಾಗಿತ್ತು ಪ್ಯಾಸೇಜು. ಸೊ ಎಲ್ಲ ಪ್ಯಾಸೇಜ್ ಎಲ್ಲ ತೊಳೆದ್ಬಿಟ್ಟು ಕಿಟ್ಟಲ್ಲಿರೋ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಎಲ್ಲೂ ನಾವು ನದಿಲಿ ಸ್ನಾನ ಮಾಡಿರಲಿಲ್ವಲ್ಲ, ಯಾವುದು ಬಟ್ಟೆ ಇರಲಿಲ್ಲ. ಒಂದು ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಇದು ಬರುತ್ತಲ್ಲ ನದಿ ಕಟೀಲದಲ್ಲಿ. ಸೊ ಕಟೀಲದಲ್ಲಿ ಮಾತ್ರ ಸ್ವಲ್ಪ ನೀರಲ್ಲಿ ಆಡಿದ್ದಕ್ಕೆ ತ್ಯಾವ ಇತ್ತು ಬಟ್ಟೆ ಅಷ್ಟೇ. ಸೊ ಆ ಬಟ್ಟೆಗೆ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕೊಂಬಂದಿದ್ವಿ. ಎಲ್ಲ ಎಷ್ಟಾಗುತ್ತೋ ಅಷ್ಟು ಒಂದು 4 ಟ್ರಿಪ್ ಮಿಷಿನ್ಗಾಯಿತು. ಸೊ 4 ಟ್ರಿಪ್ಪಲ್ಲಿ 2 ಟ್ರಿಪ್ಪು ಒಂದು ಸಲ ಹಾಕ್ತೆ, ಅದು ಒಣಗಾದ್ಮೇಲೆ 2 ಟ್ರಿಪ್ ತೊಗೊಂಡೋಗಿ ಇನ್ನೊಂದು ಸಲ ಹಾಕಿ ಅದನ್ನು ಒಣಗಿಸ್ಕೊಂಡು ತೊಗೊಂಬಂದಿದ್ದಾಯಿತು. ಈ ರೀತಿ ಮೇಲೆ ಕೆಳಗಡೆ ಇಳಿದು ಅವತ್ತೆಲ್ಲ ಪೂರ್ತಿ ನನಗೆ ಸರ್ಕಸ್ ಆಗೋಗಿತ್ತು ಅಂತಲೇ ಹೇಳ್ಬೋದು. ಆಮೇಲೆ ಸ್ವಲ್ಪ ಹೊತ್ತು ಆಗ್ತಾ ಇರಲಿಲ್ಲ, ತುಂಬಾ ಟಯರ್ಡ್ ಅಂತ ಅನ್ನಿಸ್ತಾಯಿತ್ತು. ಸೊ ನಿದ್ದೆ ಬೇರೆ ಬರ್ತಿತ್ತು, ಸ್ವಲ್ಪ ಹೊತ್ತು ಮಲಗಿ ಎದ್ಬಿಟ್ಟೆ. ಆಮೇಲೆ ಎದ್ದಾದಮೇಲೆ ಇನ್ನು ಮೇಲ್ಗಡೆ ಒಣಗಿರೋ ಬಟ್ಟೆಗಳೆಲ್ಲ ಎಳ್ಕೊಂಬಂದು, ಯಾವುದು ಫೋಲ್ಡಿಂಗ್ ಮಾತ್ರ ನಾನು ಮಾಡೋದಕ್ಕೆ ಹೋಗಲಿಲ್ಲ, ಎಲ್ಲ ಹಂಗಂಗೆ ಇಟ್ಬಿಟ್ಟು ಸದ್ಯಕ್ಕೆ ಮೈಲಿಗೆ ಬಟ್ಟೆ ಒಂದು ಒಗ್ದಿದ್ದಾಯ್ತಲ್ವ, ಮನ್ಸಿಗೆ ನೆಮ್ಮದಿ ಆಯಿತು. ಪೂಜೆ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳ್ಬಿಟ್ಟು ಸ್ನಾನ ಎಲ್ಲ ಮಾಡಿಬಿಟ್ಟು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪ್ರಸಾದನೂ ಕೂಡ ಇಟ್ಬಿಟ್ಟು ದೇವ್ರ ಹತ್ರ ಪೂಜೆನ ಮಾಡಿಕೊಂಡೆ. ಇನ್ನು ಇಲ್ಲಿ ನಮ್ಮ ಮನೆ ಹತ್ರ ಯಾರು ಅಕ್ಕಪಕ್ಕ ಯಾರೂ ಅಷ್ಟೊಂದು ಪರಿಚಯ ಇಲ್ಲ. ಇನ್ನು ಕೆಳಗಡೆ ಮನೆಯವರು ಒಬ್ಬರೇ ಅಷ್ಟು ನಮಗೆ ಕ್ಲೋಸ್ ಆಗಿರೋದು. ಸೊ ಅವ್ರ ಮನೆಗೆ ಸ್ವಲ್ಪ ಪ್ರಸಾದ ಕೊಟ್ಬಿಟ್ಟು ಆಮೇಲೆ ಅಮ್ಮನೂ ಬಂದಿದ್ದರು, ಅಮ್ಮನಿಗೂ ಸ್ವಲ್ಪ ಪ್ರಸಾದನ ಕೊಟ್ಟು ಕಳಿಸ್ಬಿಟ್ಟೆ, ಹೆಂಗೂ ಪೂಜೆ ಎಲ್ಲ ಮುಗೀತಲ್ಲ ಅಂತ ಹೇಳ್ಬಿಟ್ಟು. ಈ ರೀತಿ ಇತ್ತು. ಅದರಲ್ಲೂ ನಮ್ಮ ಯಜಮಾನ್ರು ಹೇಳ್ತಾನೆ ಇದ್ರು, ನೀನೇನು ಒಗೆಯೋದಕ್ಕೆ ಹೋಗ್ಬೇಡ ಅಮ್ಮ, ಎಲ್ಲ ನೀರಲ್ಲಿ ಇವಾಗ ಥಂಡಿ, ಇಲ್ಲೆಲ್ಲ ನೀರಲ್ಲಿ ಶೀತದಿಂದ ಅಲ್ಲಿಂದ ಎಲ್ಲ ಗಾಳಿಲಿ ಬಂದು ಮತ್ತೆ ಮಲ್ಕೊಬಿಡ್ತೀಯ ನೀನು ಅಂತ ಹೇಳ್ತಾನೆ ಇದ್ದರು. ನಾನು ಇಲ್ಲಪ್ಪ ನೋಡ್ಕೊಂಡಿರೋದಕ್ಕಾಗಲ್ಲ, ಬಟ್ಟೆಗಳಿದ್ರೆ ನನಗೊಂಥರ ಮೈ ಮೇಲೆ ಒಂಥರ ಏನೋ ಇದ್ದಂಗೆ. ಸರಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟೆ. ಕೈಯಲ್ಲಿ ಒಗೆಯೋದು ಮಾತ್ರ ಸ್ಯಾರೀಸು, ಎರಡು ಸ್ಯಾರೀಸ್ ಡ್ರೈ ಕ್ಲೀನಿಗೆ ಕೊಡಬೇಕಿತ್ತು, ಇನ್ನೊಂದು ಸ್ಯಾರಿ ನಾನೇ ಕೈಯಲ್ಲಿ ವಾಶ್ ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ನನ್ನ ಮಗಳದೆಲ್ಲ ಪೂರ್ತಿ ಡ್ರೆಸ್ ಎಲ್ಲ ಪೂರ್ತಿ ಈ ಲೆಹಂಗಾ, ಈ ಚಿನಾರಿ ಮಿನಾರಿ ಇರೋ ಬಟ್ಟೆಗಳೇ ಜಾಸ್ತಿ, ಟ್ರೆಡ್ ವರ್ಕ್ ಜಾಸ್ತಿ ಇರೋದೇ ಬಟ್ಟೆಗಳು ಅವಳ ಹತ್ರ ಇದ್ದಿದ್ದು. ಲಂಗ ಬ್ಲೌಸು, ಲೆಹಂಗಾ ಈ ರೀತಿ ತೊಗೊಂಡೋಗಿದ್ದೆ ದೇವಸ್ಥಾನಗಳಿಗಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅವಳಿಗೆ ಮಿಷಿನ್ಗೆ ಹಾಕಿದ್ರೆ ಪೂರ್ತಿ ಹಾಳಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವಳದೆಲ್ಲ ಕೈಯಲ್ಲಿ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಂದು ಒಂದು ಸ್ಯಾರಿ ಮತ್ತು ಅವಳದು 3-4 ಜೊತೆ ಬಟ್ಟೆ ಎಲ್ಲ ನಾಳೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ, ಇವತ್ತಂತೂ ಆಗಲ್ಲ. ಪೂರ್ತಿ ನನಗೆ ಏನು ಟಯರ್ಡ್ ಆಯಿತು ಅಂತ ಅಂದರೆ, ಮೇಲೆ ಕೆಳಗಡೆ ಬಟ್ಟೆಗಳನ್ನ ಹಾರಾಕೋದಕ್ಕೆ 4 ಸಲ ಇಳಿದಿದ್ದೀನಿ ಒಣಗಾಕೋದಕ್ಕೆ, ಮತ್ತು ತಿರ್ಗಾ ಬಟ್ಟೆಗಳೆಲ್ಲ ಎಳ್ಕೊಂಬರೋದಕ್ಕೂ ಅಷ್ಟೇ ಒಂದು 5-6 ಸಲ ಮೇಲೆ ಹತ್ತಿದ್ದೀನಿ, ಕೆಳಗಡೆ ಇಳಿದಿದ್ದೀನಿ. ಇನ್ನು ಮನೆ ಕ್ಲೀನ್ ಮಾಡೋದು, ಗುಡಿಸೋದು, ಒರೆಸೋದು, ಸ್ನಾನ ಮಾಡಿ, ಇನ್ನು ಬಾತ್ರೂಮ್ ತೊಳೆದಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗಲ್ಲ. ಈ ರೀತಿ ಫುಲ್ಲು ಟಯರ್ಡ್ ಆಗೋಯಿತು. ಸೊ ಅದಕ್ಕೆ ಅದೊಂದು ಬ್ಯಾಲೆನ್ಸ್ ಉಳಿಸ್ಬಿಟ್ಟು ಮಾರನೇ ದಿನ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಎಷ್ಟಾಗುತ್ತೆ ಅಷ್ಟು ಅಂತ ಹೇಳ್ಬಿಟ್ಟು ಅದೊಂದು ಬ್ಯಾಲೆನ್ಸ್ ಉಳಿಸಿ ಎಲ್ಲ ಮುಗಿಸಿ, ಇನ್ನು ವೈಕುಂಠ ಏಕಾದಶಿ ಸಿಕ್ತಲ್ವ, ಸೊ ಅದ್ರ ಜೊತೆಗೆ ಅದನ್ನು ಕೂಡ ಪೂಜೆನ ಪ್ರಸಾದನೂ ಇಟ್ಬಿಟ್ಟು ಪೂಜೆ ಮಾಡಿದೆ. ನಾನು ಹಂಗೂ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ, ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ತೊಗೊಳ್ಳೋದು ಬೇಡ, ಮನಸ್ಸಲ್ಲಿ ನಮ್ಮದು ಭಕ್ತಿ ಒಂದು ಇದ್ದರೆ ಸಾಕು. ಲಾಸ್ಟು ದೇವಸ್ಥಾನದಲ್ಲಿ ಕಟೀಲದಲ್ಲಿ ನಾವು ಪ್ರಸಾದ ತೊಗೊಂಡು ಡೈರೆಕ್ಟಾಗಿ ಊರಿಗೆ ಹೋಗ್ತೀವಲ್ವ, ಅದನ್ನು ತೊಗೊಂಡು ಹೋಗೋಣ ಅಂತ ಹೇಳಿದ್ದೆ. ನಮ್ಮ ಮನೆಯವರು ಕೇಳಲೇ ಇಲ್ಲ, ಇಲ್ಲ ಅಮ್ಮ ಬೇಡ,
ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಇದ್ರೇ ಚಂದ, ಅದೇನು ಲಾಸ್ಟ್ ದೇವಸ್ಥಾನದಲ್ಲಿ ತೊಗೊಂಡೋಗೋದು, ಎಲ್ಲ ದೇವಸ್ಥಾನದಲ್ಲೂ ಹೋದ್ರೇ ಚಂದ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಆಯ್ತಪ್ಪ, ಏನೋ ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಎಲ್ಲ ಜಸ್ಟ್ ಒಂದೊಂದು ಪ್ಯಾಕೆಟ್ ಅಷ್ಟೇನೇನೆ ತಗೊಂಬಂದು ಇದು ಮಾಡಿದ್ದಾಯಿತು. ಆಮೇಲೆ ಇನ್ನೂ ನಂದು ನೆಟ್ವರ್ಕ್ ಬೇರೆ ಹೋಗ್ಬಿಟ್ಟಿತ್ತಲ್ವ, ಸೊ ನನ್ನ ತಮ್ಮ ಬಂದ ಮನೆಗೆ. ಸೊ ಅವತ್ತು ಹೋಗಿ ನನ್ನ ತಮ್ಮನ ಜೊತೇಲಿ ಏರ್ಟೆಲ್ ಆಫೀಸ್ಗೆ ಸಿಮ್ ಎಲ್ಲ ಚೇಂಜ್ ಮಾಡಿಕೊಂಡು ವಾಪಸ್ ಬಂದಿದ್ದಾಯಿತು. ಅಮ್ಮ ಇದ್ರಲ್ವ, ಮಕ್ಕಳು ನಮ್ಮನ ಹತ್ರ ಬಿಟ್ಟು ಪೂಜೆ ಮಾಡಿಬಿಟ್ಟು ಫಸ್ಟು ಹೋಗಿ ನೆಟ್ವರ್ಕ್ ಇಶ್ಯೂ ಆಗಿ ಏನು ಕೇಳ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡಿಬಿಸ್ಬಿಟ್ಟು ಸಿಮ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸೊ ಸಿಮ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಬಂದಿದ್ದಾಯಿತು. ಇದೇ ನಂಬರ್ಗೆ ಸಿಮ್ ಒಂದು ಚೇಂಜ್ ಮಾಡಿಕೊಟ್ರು ಅಷ್ಟೇ. ಇನ್ನು ಬಂದು ಮನೆಗೆ ಒಂದು 4 ಅವರ್ಸ್ ಆಗುತ್ತೆ ಅದು ಆ್ಯಕ್ಟಿವೇಶನ್ ಆಗೋಕ್ಕೆ ಅಂತ ಹೇಳಿದ್ರು. ಸೊ ನಾನು ಸಿಮ್ ಹಾಕ್ಬಿಟ್ಟು ಫೋನ್ಗೆ ಇನ್ನೇನು ಕೆಲಸ ಇಲ್ಲ, ನೆಟ್ಟಿಲ್ಲ, ಏನಿಲ್ಲ, ಏನು ಮಾಡೋಕ್ಕೂ ಬೇಜಾರು. ಸೊ ಆಮೇಲೆ ಅಮ್ಮ ಬಂದಿದ್ರಲ್ವ, ಸೊ ಕೂತ್ಕೊಂಡು ಎಲ್ಲ ಹೆಂಗಿತ್ತು ಏನು ಎಲ್ಲ ಚೆನ್ನಾಗಾಯ್ತಾ ಅಂತ ಎಲ್ಲ ಕೇಳ್ತಾಯಿದ್ರು. ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನನ್ನ ಮಗಳು ರಿಯಾಕ್ಷನ್ನು ಅವಳು ಮಾಡ್ತಿದ್ದಿದ್ದು ಎಲ್ಲ ಹೇಳ್ತಾಯಿದ್ದೆ, ನಗ್ತಾಯಿದ್ರು ಅವರು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಇನ್ನು ಅಮ್ಮಂಗೆಲ್ಲ ಪ್ರಸಾದ ಕೊಟ್ಟು ಕಳಿಸಿದ್ದಾಯಿತು. ಆಮೇಲೆ ನೆಕ್ಸ್ಟು ನಾನು ಆಗಲೇ ಹೇಳ್ದಂಗೆ ಫ್ರಿಜ್ ಮ್ಯಾಗ್ನೆಟ್ನ ನಾನು ಎಲ್ಲ ದೇವಸ್ಥಾನದಲ್ಲೂ ತಗೊಂಬಂದೆ. ಸೊ ಅದು ಇವಾಗ ತೋರಿಸ್ತೀನಿ ನಿಮಗೆ. ಒಂದು ಶೃಂಗೇರಿದು, ಇನ್ನೊಂದು ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿದು, ಮತ್ತು ಇನ್ನೊಂದು ಕಟೀಲ ದುರ್ಗಾ ಪರಮೇಶ್ವರಿ ತಾಯಿದು. ಸೊ 3 ದೇವಸ್ಥಾನದ್ದು ಒಂದೊಂದು ಮ್ಯಾಗ್ನೆಟ್ನ ತೊಗೊಂಬಂದೆ. ಅದೊಂದು ಮೆಮೊರಿ ಆಗಿರುತ್ತೆ, ನೆನಪಲ್ಲಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ತುಂಬಾ ಖುಷಿ ಆಯಿತು. ಇದು ಕಟೀಲ ದುರ್ಗಾ ಪರಮೇಶ್ವರಿ ತಾಯಿ ಇವರು ಬಂದು, ಮತ್ತು ಇನ್ನೊಂದು ಅನ್ನಪೂರ್ಣೇಶ್ವರಿ ತಾಯಿ ತೋರಿಸ್ತೀನಿ ಇವಾಗ ನಿಮಗೆಲ್ಲರಿಗೂ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.